ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಲಾಲ್ಬಾಗ್ ನರ್ಸರಿ ಟೂರ್ ಮಾಡಿದ್ದೀನಿ. ಅಂದರೆ ವಿಡಿಯೋ ಇದೆ, ಇದು ಕಂಪ್ಲೀಟ್ ಕೊನೆವರೆಗೂ ನೋಡಿ. ಸೊ ನೀವು ಈ ಕಡೆ ಸೈಡ್ ನೋಡ್ಬೋದು, ಇಲ್ಲಿ ಗೊಬ್ಬರಗಳು ಸಿಗುತ್ತೆ. ಅಂದರೆ ಕುರಿ ಗೊಬ್ಬರ, ದನದ ಗೊಬ್ಬರ, ಕುದುರೆ ಗೊಬ್ಬರ, ಆ ಥರ ಗೊಬ್ಬರಗಳೆಲ್ಲ ಇಲ್ಲಿ ಸಿಗುತ್ತೆ. 5 kg ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. 1 ಪ್ಯಾಕೆಟ್ಗೆ 180 ರುಪೀಸ್ ಏನೋ ಆಯಿತು. ಅದು ಡಿಫ್ರೆಂಟ್ ಇರುತ್ತೆ, ಅದು ಯಾವ ಗೊಬ್ಬರ ತೊಗೊಳ್ತೀರೋ ಅದ್ರ ಮೇಲೆ ರೇಟ್ ಇರುತ್ತೆ ಅನಿಸುತ್ತೆ. ಬಟ್ ನಾನು ನೋಡಿದಂಗೆ 180 ಇತ್ತು. ಸೊ ನಿಮಗೆ ಇದು ಟ್ರಾಯ್ನೂ ಸಿಗುತ್ತೆ. ನೀವು ಗಿಡಗಳನ್ನ ಇಟ್ಕೊಂಡು ಆರಾಮಾಗಿ ನರ್ಸರಿ ಫುಲ್ ಓಡಾಡ್ಬೋದು. ನಿಮ್ಗೆ ಬೇಕಾಗಿರೋ ಪ್ಲ್ಯಾಂಟ್ಗಳನ್ನ ಇಟ್ಕೊಂಡು ತೊಗೊಂಡಿರೋ ಪ್ಲ್ಯಾಂಟ್ನ. ಮತ್ತು ಇಲ್ಲಿ ರೋಸ್ ಪ್ಲ್ಯಾಂಟ್ ಕೂಡ 30 ರುಪೀಸಿಂದ ಸ್ಟಾರ್ಟ್ ಆಗಿದೆ. ನಾನು ನಿಮಗೆ ತೋರಿಸ್ತೀನಿ ಹೋಗ್ತಾ. ಇಲ್ಲಿ ನೋಡ್ಬೋದು, ಇದೆಲ್ಲ 100 ಇತ್ತು. ಸ್ವಲ್ಪ ದೊಡ್ಡದಿರೋದೆಲ್ಲ 150 ಇತ್ತು. ದೊಡ್ಡ ಪಾಟ್ ಇರೋದೆಲ್ಲ 150 ಇತ್ತು. ಇದರಲ್ಲಿ ಅಷ್ಟೇ ಕಲರ್ಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ಈ ಕಡೆ ಸೇವಂತಿಗೆ ಇತ್ತು. ಸೇವಂತಿಗೆಲಂತೂ ಕಲರ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಕಲರ್ಸ್ ಆಪ್ಷನ್ ಇತ್ತು. ಇದು ಎಲ್ಲ 100 ಇತ್ತು ಅನಿಸುತ್ತೆ ಅಷ್ಟೇ ಸೇವಂತಿಗೆ. ಆಮೇಲೆ ಈ ರೋಸ್ ಆ್ಯಕ್ಚುಲಿ ನನಗೆ ಕಲರ್ ಇಷ್ಟ ಆಯಿತು, ಅದಕ್ಕೆ ತಗೊಂಡೆ. ಯಾರೋ ತೊಗೊಂಡಿದ್ರು ಅನಿಸುತ್ತೆ ಇದನ್ನು. ಕಲರ್ ಇಷ್ಟ ಆಯಿತು. ಇದು ಡಬಲ್ ಕಲರ್ ಇದೆ ನೋಡಿ. ಆಮೇಲೆ ಇದರಲ್ಲೂ ಅಷ್ಟೇ, ಇದು ಅಷ್ಟೇ 150 ರುಪೀಸ್ ಇತ್ತು ಅಮೌಂಟು. ಇದರಲ್ಲೂ ಅಷ್ಟೇ ಕಲರ್ ಅಂತೂ ತುಂಬ ಜಾಸ್ತಿ ಇತ್ತು. ಚೆನ್ನಾಗಿತ್ತು ಪ್ಲ್ಯಾಂಟ್ಸ್ ಎಲ್ಲ. ಇದ್ರ ನಂಗೆ ನೇಮ್ ಗೊತ್ತಿಲ್ಲ, ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ಕಡೆ ಸೈಡೆಲ್ಲ ಆರ್ಕಿಡ್ ಇಟ್ಟಿದ್ರು ಅವರು. ಆರ್ಕಿಡ್ಸಲ್ಲಂತೂ ನೋಡೋಕ್ಕಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ಡಿಫ್ರೆಂಟ್ ಕಲರ್ಸ್ ಇತ್ತು. ತುಂಬ ಚೆನ್ನಾಗಿತ್ತು ಕಲರ್ಸ್ಗಳೆಲ್ಲ. ತುಂಬಾ ಕಲರ್ಸ್ ಇಟ್ಟಿದ್ರು ಆ್ಯಕ್ಚುಲಿ. ಚೆನ್ನಾಗಿತ್ತು ಮಾತ್ರ ಆರ್ಕಿಡ್ಸ್. ತುಂಬ ಇಷ್ಟ ಆಯಿತು ನನಗೆ. ಇದರಲ್ಲೂ ಕಲರ್ಸ್ ತುಂಬ ಇತ್ತು ಆ್ಯಕ್ಚುಲಿ. ಪಾಟ್ಗಳ ಮೇಲೇ ಅವರು ಪ್ರೈಸ್ ಹಾಕಿರ್ತಾರೆ ಆಯಿತಾ. ಈ ಪ್ಲ್ಯಾಂಟ್ ನೇಮ್ ನನಗೆ ಗೊತ್ತಿಲ್ಲ. ಇದ್ರ ಫ್ಲವರ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿತ್ತು. ಕಲರ್ಸು ಅಷ್ಟೇ, ಇದ್ರಲ್ಲಿ ಕಲರ್ಸ್ ಇತ್ತು. ಇನ್ನೊಂದು ಕಲರ್ ತೋರಿಸ್ತೀನಿ ನೋಡಿ ನಿಮಗೆ. ಇದು ಕಲರ್ ಮಾತ್ರ ಮಸ್ತ್ ಇತ್ತು, ಇಷ್ಟ ಆಯಿತು. ಇದು ನನಗೆ ಗೊತ್ತಿಲ್ಲ ಇದು ಇಂಡೋರ್ ಪ್ಲ್ಯಾಂಟಾ ಅಥವಾ ಔಟ್ಡೋರ್ ಪ್ಲ್ಯಾಂಟ್ ಅಂತ. ನಾನು ಅವ್ರನ್ನ ಕೇಳಬೇಕಿತ್ತು, ಕೇಳೋದು ಮರೆತೆ. ಹಾಗೆ ವಿಡಿಯೋ ಮಾಡ್ಕೊಳ್ತಾ ಮರೆತೆ ನಾನು ಆ್ಯಕ್ಚುಲಿ ಪ್ಲ್ಯಾಂಟ್ ಇಂಡೋರ್ ಅಥವಾ ಔಟ್ಡೋರ್ ಪ್ಲ್ಯಾಂಟ್ ಅದು ಹೇಗೆ ಅಥವಾ ಸೆಮಿ ಶೇಡ ಅಂತ. ಈ ಕಡೆ ಸೈಡೆಲ್ಲ ಆಂಥೋರಿಯಮ್ಸ್ ಇತ್ತು. ತುಂಬ ಚೆನ್ನಾಗಿತ್ತು. ತುಂಬ ಕಲರ್ಸ್ ಇತ್ತು ಇದರಲ್ಲೂ ಕೂಡ. ಆಮೇಲೆ ಈ ಪ್ಲ್ಯಾಂಟ್ ನಂಗೆ ಗೊತ್ತಿಲ್ಲ ನೇಮ್ ಏನಂತ. ಅದೇ ಇದು ಎಲೆದು ಕಲರ್ ಚೇಂಜ್ ಆಗುತ್ತಲ್ಲ, ಅದರಲ್ಲೂ ಆ ಪ್ಲ್ಯಾಂಟ್ ಇದ್ದು. ಇದರಲ್ಲೂ ಅಷ್ಟೇ ಕಲರ್ಸ್ ತುಂಬಾ ಇತ್ತು. ನೀವೇ ನೋಡ್ತಿದ್ದಾರೆ, ರೆಡ್, ವೈಟ್, ಪಿಂಕ್ ಎಲ್ಲ ಕಲರ್ಸು ಇತ್ತು ಅದರಲ್ಲಿ. ನೀವಲ್ಲಿ ಅಲ್ಲಿ ಕೆಲಸದವ್ರು ಇರ್ತಾರೆ, ಅವ್ರನ್ನಾದರೂ ಕೇಳ್ಬೋದು ನೀವು ಪ್ಲ್ಯಾಂಟ್ಸ್ ಬಗ್ಗೆ, ಅಥವಾ ಯಾವ ಥರ ಕೇರ್ ಮಾಡೋದು ಅದನ್ನ. ಅದು ಇಂಡೋರ್ ಪ್ಲ್ಯಾಂಟಾ, ಹೇಗೆ ಅದನ್ನ ಹೇಗೆ ಕೇರ್ ಮಾಡೋದು, ನೀರು ಹೆಂಗೆ ಹಾಕಬೇಕು, ಅದನ್ನೆಲ್ಲ ಕೇಳಿದ್ರೆ ಅವರೇ ಹೇಳ್ತಾರೆ ನಿಮಗೆ ಡೀಟೇಲ್ ಆಗಿ. ನೀವು ಅವ್ರ ಹೆಲ್ಪು ಕೂಡ ತೊಗೋಬೋದು ಪ್ಲ್ಯಾಂಟ್ ಸೆಲೆಕ್ಷನ್ಗೆಲ್ಲ. ಅದೇ ನೋಡಿ, ರೋಸ್ ಪ್ಲ್ಯಾಂಟ್ ಇಲ್ಲಿ 30 ರುಪೀಸಿಂದ ಸ್ಟಾರ್ಟ್ ಆಗಿದೆ. ನಾನು ನಿಮಗೆ ತೋರಿಸಿದ್ನಲ್ಲ, ಇದೆಲ್ಲ 30 ರುಪೀಸ್ ಪ್ಲ್ಯಾಂಟ್ಸು. ಇದರಲ್ಲೂ ಅಷ್ಟೇ ಕಲರ್ಸ್ ಎಲ್ಲ ಜಾಸ್ತಿ ಚೆನ್ನಾಗಿತ್ತು. ಇದ್ರ ಹಿಂದ್ಗಡೆ ಏನಿದೆ ಅದೆಲ್ಲ 100 ರುಪೀಸ್ ಇತ್ತು. ನಾನು ಇವಾಗ ತೋರಿಸ್ತೀನಿ ನಿಮಗೆ. ನೋಡ್ತಿರ್ಬೋದು ಎಷ್ಟು ಕಲರ್ಸ್ ಇದೆ ಅಂತ. ಇದು ಸ್ವಲ್ಪ ಚಿಕ್ಕ ಪಾಟು, 100 ರುಪೀಸ್ ಕಂಪೇರ್ ಮಾಡಿದ್ರೆ. ಇದೆಲ್ಲ 30 ರುಪೀಸ್ ಇತ್ತು ರೋಸ್ ಪ್ಲ್ಯಾಂಟು. ಇದೆಲ್ಲ ಈ ಪ್ಲ್ಯಾಂಟ್ಸ್, ಇದು ಪಾಟ್ ಪ್ಲ್ಯಾಂಟ್ಸ್ ಏನೇನಿದೆ ಸ್ವಲ್ಪ ದೊಡ್ಡದಿದೆ, ಮತ್ತು ಪಾಟ್ ದೊಡ್ಡದಿದೆ, ಮತ್ತು ಗಿಡನೂ ಸ್ವಲ್ಪ ದೊಡ್ಡದಿದೆ. ಇದಕ್ಕೆಲ್ಲ 100 ರುಪೀಸ್ ಇತ್ತು. ಇದೆಲ್ಲ 100 ರುಪೀಸ್ ಇತ್ತು ಅನಿಸುತ್ತೆ. ತುಂಬ ಕಲರ್ಸ್ ಇತ್ತು ಆ್ಯಕ್ಚುಲಿ ಇದರಲ್ಲಿ ಮಾತ್ರ. ತುಂಬ ಕಲರ್ಸ್ ಇತ್ತು. ರೋಸ್ದೇ ಎಷ್ಟೋ 4-5 ರೋಸ್ ಇಟ್ಟಿದ್ದಾರೆ ಅವರು. ಮತ್ತು ಬಟನ್ ರೋಸು ಇದೆ, ಅದು 150 ಇದೆ. ನಾನು ನಿಮಗೆ ತೋರಿಸ್ತೀನಿ ಇವಾಗ. ಇದೊಂದು ಪ್ಲ್ಯಾಂಟ್ ಮಾತ್ರ ನನಗೆ ಹೆವಿ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ ಅದ್ರ ಕಲರು. ಇದು ಇಂಡೋರ್ ಪ್ಲ್ಯಾಂಟ್ ಅನಿಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಮಾತ್ರ ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು ಅದ್ರ ಕಲರು. ಇದು 250 ಅಮೌಂಟ್ ಇತ್ತು ಅನಿಸುತ್ತೆ ಇದು ಈ ಪ್ಲ್ಯಾಂಟದು.
ನರ್ಸರಿ ಮಾತ್ರ ತುಂಬ ದೊಡ್ಡದಿದೆ, ಲಾಲ್ಬಾಗ್ ನರ್ಸರಿ. ಇದೆಲ್ಲ ಪ್ಲ್ಯಾಂಟ್ಸ್ ನಂಗೆ ನೇಮ್ ಗೊತ್ತಿಲ್ಲ. ಇವಾಗ ಈ ಕಡೆ ಬಟನ್ ರೋಸಸ್ ಇಟ್ಟಿದ್ದಾರೆ ಅವರು. ಇದೆಲ್ಲ ಬಟನ್ ರೋಸಸ್ ಎಲ್ಲ 150 ಏನೋ ಇತ್ತು ಅಮೌಂಟು ಅಷ್ಟೇ. ಇದರಲ್ಲೂ ಅಷ್ಟೇ ತುಂಬ ಕಲರ್ ಜಾಸ್ತಿನೇ ಇದೆ. ನಾನು ಇದರಲ್ಲಿ ಎರಡು ಆ್ಯಕ್ಚುಲಿ ರೋಸ್ ಪ್ಲ್ಯಾಂಟ್ ತೊಗೊಂಬಂದಿದ್ದೀನಿ ಲಾಲ್ಬಾಗಿಂದನೇ. ಒಂದು ವೈಟ್ ಕಲರು ಮತ್ತು ಇನ್ನೊಂದು ಪಿಂಕ್ ಕಲರು. ನಾನು ನಿಮಗೆ ವೈಟ್ ಕಲರ್ದನ್ನು ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು, ಅದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬ್ ಶಾರ್ಟ್ಸಲ್ಲಿ, ನೀವು ಹೋಗಿ ನೋಡ್ಬೋದು. ನನ್ನ ಶಾರ್ಟ್ಸ್ ಒಳಗೆ ಅದು ಇದೇ ಪ್ಲ್ಯಾಂಟ್ ನಾನು ತೊಗೊಂಡಿದ್ದು, ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು. ನಾನು ಗಾರ್ಡನಿಂಗ್ ವೀಡಿಯೋಸು ಮಾಡ್ತಿರ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಚಾನಲ್ ಓಪನ್ ಮಾಡ್ತಿದ್ದೀನಿ. ನಂದು ಸೆಕೆಂಡ್ ವೀಡಿಯೋ, ಫಸ್ಟ್ ವೀಡಿಯೋ ನಂದು ಇಂಟ್ರಡಕ್ಷನ್ ವೀಡಿಯೋ ಹಾಕಿದ್ದೆ ಅಬೌಟ್ ಚಾನಲ್. ಸೊ ಅದನ್ನು ನೀವು ಹೋಗಿ ನೋಡ್ಬೋದು. ಇದು ನನ್ನ ಸೆಕೆಂಡ್ ವೀಡಿಯೋ. ನಂಗೆ ಇದೆಲ್ಲ ಪ್ಲ್ಯಾಂಟ್ ನೇಮ್ ಗೊತ್ತಿಲ್ಲ. ಇದೆಲ್ಲ ಶೋ ಗಿಡ ಥರ ಇತ್ತು. ಆಮೇಲೆ ಇಲ್ಲೆಲ್ಲ ಟೇಬಲ್ ರೋಸ್ಗಳು ಅದೆಲ್ಲ ಇತ್ತು. ಇನ್ನು ಜಾಸ್ತಿ ಫ್ಲವರ್ಸ್ ಆಗಿರಲಿಲ್ಲ, ಹಾಗಾಗಿ ಕಲರ್ಸ್ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಬಟ್ ಈ ಕಡೆ ರೋಲೆಲ್ಲ ಫುಲ್ ಅದನ್ನೇ ಹಾಕಿದ್ರು ಅವರು. ಎರಡು ರೋಲು ಹಾಕಿದ್ದಾರೆ ಅವರು. ಹ್ಯಾಂಗಿಂಗ್ ಮಾತ್ರ ಸಖತ್ತಾಗಿರುತ್ತೆ. ಇದು ಫ್ಲವರ್ಸ್ ಬಿಟ್ಟರಂತೂ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಬಿಟ್ಟಿರಲ್ಲ ಇದರಲ್ಲಿ, ಸೊ ಹಂಗಾಗಿ ಕಲರ್ಗಳು ಐಡೆಂಟಿಫೈ ಮಾಡೋಕ್ಕಾಗಲ್ಲ ಅನಿಸುತ್ತೆ ಯಾವ್ದು ಕಲರು ಅಂತ. ಇದು ತುಳಸಿ ಪಾಟು. ಇದು ಎಷ್ಟಿತ್ತು ಅಮೌಂಟ್? 100 ಏನೋ ಇತ್ತು ಅನಿಸುತ್ತೆ. ಸ್ವಲ್ಪ ದೊಡ್ಡ ಸೈಜ್ ಇತ್ತು. ಆಮೇಲೆ ಅಲೋವೆರಾಗಳು, ಸ್ನೇಕ್ ಪ್ಲ್ಯಾಂಟ್ಗಳು ಅದೆಲ್ಲ ಇಟ್ಟಿದ್ರು. ಇದು ಬೋಗನ್ವಿಲ್ಲಾ, ನಾವು ಇದಕ್ಕೆ ಪೇಪರ್ ಹೂವು ಅಂತ ಕರಿತೀವಿ. ಇದರಲ್ಲೂ ಅಷ್ಟೇ ಕಲರ್ಸ್ ಎಲ್ಲ ಮಸ್ತಿತ್ತು, ಮಾತ್ರ ಚೆನ್ನಾಗಿತ್ತು. ಇದು ದೊಡ್ಡ ಪಾಟಿಂದೆಲ್ಲ 1500 ಇತ್ತು ಅನಿಸುತ್ತೆ. ಇಲ್ಲಿ ಕಾಣಿಸ್ತಿದೆಯಲ್ಲ ದೊಡ್ಡ ದೊಡ್ಡ ಪಾಟು. ಸೊ ಅದೆಲ್ಲ 1500 ಅಮೌಂಟ್ ಇತ್ತು. ಇದೆಲ್ಲ ದಾಸವಾಳಗಳು 100 ಇತ್ತು ಅಮೌಂಟು. ದಾಸವಾಳದಲ್ಲೂ ಕಲರ್ಸ್ ಜಾಸ್ತಿನೇ ಇತ್ತು. 3-4 ರೋ ಇಟ್ಟಿದ್ದಾರೆ ಅವ್ರ ದಾಸವಾಳದ್ದು ಪ್ಲ್ಯಾಂಟ್ಸ್ಗಳನ್ನ. ಆಮೇಲೆ ಇದೆಲ್ಲ ಇದು ದುಂಡು ಮಲ್ಲಿಗೆ ಗಿಡಗಳನ್ನೆಲ್ಲ ಈ ಕಡೆ ಸೈಡ್ ಇಟ್ಟಿದ್ರು. ಆಮೇಲೆ ಇದೆಲ್ಲ ಜೇಡ್ ಪ್ಲ್ಯಾಂಟು, ಸ್ನೇಕ್ ಪ್ಲ್ಯಾಂಟ್ ಅದೆಲ್ಲ ಇಟ್ಟಿದ್ರು. ಇದನ್ನು ಮನೆ ಒಳಗಡೆ ಇರೋದ್ರಿಂದ ಏರ್ ಪ್ಯೂರಿಫೈ ಆಗುತ್ತೆ. ನಮ್ಮಲ್ಲೂ ಇದೆ, ನಾನು ವೀಡಿಯೋ ಬೇಕಿದ್ರೆ ಮಾಡಿ ಹಾಕ್ತೀನಿ ನಿಮಗೆ. ರೋಸ್ಮೆರಿ ಎಲ್ಲ ರೋಸ್ಮೆರಿ 50 ರುಪೀಸಿಂದ ಏನೋ ಇತ್ತು. ಆಮೇಲೆ ಇದು ದೊಡ್ಡ ಪತ್ರೆ, ಒಂದೆಲಗ, ಕರ್ಬೇವಿನ ಸೊಪ್ಪು ಎಲ್ಲ ಇಟ್ಟಿದ್ರು ಇಲ್ಲಿ ಈ ಕಡೆ ಸೈಡು. ಆ್ಯಕ್ಚುಲಿ ಇದನ್ನು 2 ಪಾರ್ಟಾಗಿ ಮಾಡಬೇಕನ್ಸುತ್ತೆ. ಈ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತಂದ್ಬಿಟ್ಟು ಒಂದು ಪಾರ್ಟ್ ಇವಾಗ ಹಾಕ್ತಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಪಾರ್ಟು ಹಾಕ್ತೀನಿ. ಈ ಪ್ಲ್ಯಾಂಟ್ ನೇಮ್ ನನಗೇನಂತ ಗೊತ್ತಿಲ್ಲ, ಬಟ್ ಹ್ಯಾಂಗಿಂಗ್ ಮಾಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು ಈ ಪ್ಲ್ಯಾಂಟು. ನಾನು ತೋರಿಸ್ತೀನಿ ನೋಡಿ. ಇವಾಗ ಲೈಟ್ ಗ್ರೀನ್ ಇತ್ತು, ತುಂಬ ಚೆನ್ನಾಗಿತ್ತು. ಹ್ಯಾಂಗ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಇದು. ನಮ್ಮ ಮನೆಗೆ ಎಂಟ್ರೆನ್ಸ್ ಆಗ್ತಿರುವಾಗ ಫ್ಲವರ್ಸು ಅಥವಾ ಗಿಡಗಳಿದ್ದರೆ ಅದ್ರ ವೈಬೇ ಬೇರೆ ಇರುತ್ತೆ. ನನಗೂ ಗಾರ್ಡನಿಂಗ್ ಮಾಡೋದಂದರೆ ತುಂಬ ಇಷ್ಟ. ಇದು ನೋಡಿ, ಇದು ಚೆನ್ನಾಗಿತ್ತು. ಇದು ನೇಮ್ ನಂಗೆ ಗೊತ್ತಿಲ್ಲ ಏನಂತ. 1500 ಇತ್ತು ದೊಡ್ಡ ಪಾಟ್ದು ಅದು ಅಮೌಂಟು. ಪಾಟ್ಗಳ ಮೇಲೆ ರೇಟ್ ಹಾಕಿರ್ತಾರೆ ಅವರು. ಸೊ ನಾವು ಈಸಿಯಾಗಿ ರೇಟೆಲ್ಲ ಗೊತ್ತಾಗುತ್ತೆ ಆರಾಮಾಗಿ ನಿಮಗೆ. ಸೊ ಪಾಟ್ಗಳ ಮೇಲೆ ರೇಟ್ ಹಾಕಿರ್ತಾರೆ ಅವರು. ಆಮೇಲೆ ಈ ಕಡೆ ಸೈಡೆಲ್ಲ ಹೋದರೆ ಫ್ರೂಟ್ಸ್ ಪ್ಲ್ಯಾಂಟ್ಸ್ ಇತ್ತು. ನಿಮ್ಗೆ ಎಲ್ಲ ಥರ ಫ್ರೂಟ್ಸ್ ಪ್ಲ್ಯಾಂಟ್ಸು ಸಿಗುತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಅಲ್ಲೇ ಅವರು ಕೆಲಸದವರು ಕೂಡ ಇರ್ತಾರೆ. ನೀವು ಅವ್ರನ್ನೇ ಕೇಳಿದ್ರೆ ಅವರು ಕೂಡ ನಿಮಗೆ ಎತ್ಕೊಡ್ತಾರೆ, ನಿಮ್ಗೆ ಯಾವ ಪ್ಲ್ಯಾಂಟ್ ಬೇಕು ಏನು ಅಂತ ಎಲ್ಲ.
ಆಲ್ಮೋಸ್ಟ್ ಇದೆಲ್ಲ ರೇಟ್ ಬಂದ್ಬಿಟ್ಟು ನಿಮಗೆ 200, 250, 300 ಆ ರೇಂಜಲ್ಲೇ ಇತ್ತು. ಆಮೇಲೆ ಸ್ಯಾಂಡಲ್ದು ವುಡ್ಡುದು ಪ್ಲ್ಯಾಂಟ್ಸ್ ಸಿಗುತ್ತೆ, ರೆಡ್ ಸ್ಯಾಂಡಲು ಮತ್ತು ಸ್ಯಾಂಡಲ್ವುಡ್ ಪ್ಲ್ಯಾಂಟ್ಸ್, ಅಡಿಕೆ ಗಿಡ. ಆಮೇಲೆ ಇದು ಸೀಬೆ ನೋಡಿ, ಇದು ಡಿಫ್ರೆಂಟ್ ಆಗಿದೆ, ರೆಡ್ ಕಲರ್ ಲೀವ್ಸ್ ಇದೆ ಇದರಲ್ಲಿ. ಮೇ ಬಿ ಇದು ರೆಡ್ ಸೀಬೆ ಅನಿಸುತ್ತೆ, ರೆಡ್ ತೈವಾನ್ ಸೀಬೆ ಅಂತ ಏನೋ ಅಂತಾರೆ, ಅದು ಇರಬಹುದು, ನನಗೂ ಸರಿಯಾಗಿ ಗೊತ್ತಿಲ್ಲ. ಎಲ್ಲ ರೇಟು ಕೂಡ ನಾನು ಹೇಳ್ದಂಗೆ 200, 250, 300 ಇತ್ತು. ಇದು ಮ್ಯಾಂಗೋಸು, ಇದರಲ್ಲೂ ವೆರೈಟೀಸ್ ಇದೆ ಅನಿಸುತ್ತೆ, ಅವ್ರನ್ನ ಕೇಳಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಜಾಸ್ತಿ ಇತ್ತು, 2 rows ಏನೋ ಇಟ್ಟಿದ್ರು ಮ್ಯಾಂಗೋಸ್ ಪ್ಲ್ಯಾಂಟ್ಸ್ನ. ಇದೆಲ್ಲ ಇಂಡೋರ್ ರಬ್ಬರ್ ಪ್ಲ್ಯಾಂಟ್ಸ್ ಅಂತಾರಲ್ಲ, ಅದು ಚೆನ್ನಾಗಿತ್ತು ನೋಡೋಕೆ ಮಾತ್ರ. ಇದೆಷ್ಟು ಚೆನ್ನಾಗಿದೆ ನೋಡಿ, ಇದೆಲ್ಲ ಇದು ವಿಳ್ಯದೆಲ್ಲ ಇಟ್ಟಿದ್ರು. ಇದೆಲ್ಲ ಶೋ ಗಿಡಗಳಿದ್ರು, ನಂಗೆ ನೇಮ್ ಗೊತ್ತಿಲ್ಲ ನನಗೆ ಏನಂತ ಅಂದ್ಬಿಟ್ಟು. ಗೊತ್ತಿರೋರಿಗೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ಪ್ಲ್ಯಾಂಟ್ಸ್ ನೇಮ್ ಎಲ್ಲ ಏನಿರ್ಬೋದು ಅಂತ. ಇದು ಬಾರ್ಡರ್ಗೆಲ್ಲ ಹಾಕ್ತೀವಲ್ಲ ಗಿಡಗಳು, ಮೇ ಬಿ ಇದು ಕಡಿಮೆ ರೇಟ ಇರುತ್ತೆ ಅನಿಸುತ್ತೆ ಆ ಗಿಡಗಳಿದೆಲ್ಲ. ಇಲ್ಲಿ ಲೋಟಸ್ ಪ್ಲ್ಯಾಂಟ್ಸ್ ಇಟ್ಟಿದ್ರು. ಆ್ಯಕ್ಚುಲಿ 2-3 ಹೂ ಬಿಟ್ಟಿತ್ತು ಅದರಲ್ಲಿ, ವೈಟ್ ಒಂದು ಬಿಟ್ಟಿತ್ತು. ಆಮೇಲೆ ನಾನು ಕಲರ್ ನೋಡ್ದಂಗೆ ಕಲರ್ಗಳು ವೈಟ್ ಒಂದಿತ್ತು ಮತ್ತು ಮಾಮೂಲಿ ಇನ್ನೊಂದು ಪಿಂಕ್ ಕಲರ್ದು 2 ಇತ್ತು. ಅದು ಪಿಂಕ್ ಕಲರ್ದು ಬಡ್ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ನೀವು ನೋಡ್ತಿರ್ಬೋದು, ಇಲ್ಲಿ ಕಾಣಿಸ್ತಿದೆ. ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು 1500 ಆ ರೇಂಜಲ್ಲೇ ಇತ್ತು. ಎಲ್ಲ ಟಬ್ಬಲ್ಲಿ ಹಾಕಿ ಬೆಳೆಸಿದ್ದಾರೆ ಅದು. ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೋ ದಟ್ ನಾನೇನಾದರೂ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಆವಾಗ ಈಸಿಯಾಗಿ ನೋಡ್ಬೋದು. ಸ್ಟೇ ಟ್ಯೂನ್ಡ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ, ಲಾಲ್ಬಾಗ್ ಪಾರ್ಟ್ 2. ಥ್ಯಾಂಕ್ ಯು, ಬಾಯ್.